ಹಾಯ್ ಹಲೋ ನಮಸ್ತೆ, ನಾನು ರಾಜು ಅಷ್ಟೇ. ನೀವು ನೋಡ್ತಿದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಸದ್ಯಕ್ಕೆಲ್ಲ ಮುಖ್ಯಮಂತ್ರಿಯ ಬದಲಾವಣೆ. ಡಿ ಕೆ ಶಿವಕುಮಾರ್ ಅವರಿಗೆ ಕೇಂದ್ರದಿಂದ ದೊಡ್ಡ ಆಫರ್ ಕೂಡ ಬಂದಿದೆ. ಎಂದು ಆಪರೇಷನ್ ಮೋದಿ 2029 ಇವೆಲ್ಲವನ್ನ ನೋಡೋಣ. ಅದಕ್ಕಿಂತ ಮೊದಲು ಇಲ್ಲಿ ತನಕ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸಬಹುದು. ಎಸ್ ವೀಕ್ಷಕರೇ, ಸೆಪ್ಟೆಂಬರ್ ಕ್ರಾಂತಿಯ ನಂತರ ಅಕ್ಟೋಬರ್ ಕ್ರಾಂತಿ ಅನ್ನುವಂಥ ವಿಷಯ ದೊಡ್ಡದಾಗಿ ಸದ್ದು ಮಾಡಿತು. ಅದಾದ ನಂತರ ನವೆಂಬರ್ 21ಕ್ಕೆ ಸಿದ್ದರಾಮಯ್ಯನವರ ಸರ್ಕಾರ, ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ 2.5 ವರ್ಷಗಳ ಅವಧಿಯನ್ನು ಪೂರ್ಣಗೊಳಿಸಿದ ನಂತರ ಸಿದ್ದರಾಮಯ್ಯನವರ ಮುಖ್ಯಮಂತ್ರಿ ಪಟ್ಟವನ್ನು ತ್ಯಜಿಸ್ತಾರೆ. ಮತ್ತು ಡಿ ಕೆ ಶಿವಕುಮಾರ್ ಅವರು ಈ ಹಿಂದೆ ಹೈಕಮಾಂಡ್ ಹೇಳಿದಂಥ ಒಪ್ಪಂದದಂತೆ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಪದಗ್ರಹಣವನ್ನು ಹೊಂದುತ್ತಾರೆ ಎನ್ನುವಂಥ ಮಾತು ಜೋರಾಗಿ ಕೇಳಿಬರ್ತಿದೆ. ಅದರಲ್ಲೂ ಸಿದ್ದರಾಮಯ್ಯನವರ ಆಪ್ತರು ಏನಾದರೂ ಮಾಡಿ ಡಿ ಕೆ ಶಿವಕುಮಾರ್ ಅವರನ್ನ ಮುಖ್ಯಮಂತ್ರಿಯ ಪಟ್ಟದಿಂದ ದೂರ ಇಡುವಂಥ ಎಲ್ಲ ಪ್ಲ್ಯಾನ್ಗಳು ಕೂಡ ಮಾಡ್ತಾ ಇದ್ರು. ಮತ್ತು ಈ ಪಟ್ಟಕ್ಕಾಗಿ, ಈ CM ಪಟ್ಟಕ್ಕಾಗಿ ಆಗ್ತಿರುವಂಥ ಬಡಿದಾಟ ತಾರಕಕ್ಕೇರಿ ಹೈಕಮಾಂಡ್ ಕೂಡ ಮಧ್ಯ ಪ್ರವೇಶ ಮಾಡುವಂತೆ ಗೃಹ ಸಚಿವರು ಆದಂಥ ಡಾಕ್ಟರ್ ಜಿ ಪರಮೇಶ್ವರ್ ಆಗಿರ್ಬೋದು, ಜಾರಕಿಹೊಳಿ ಆಗಿರ್ಬೋದು, ಹೀಗೆ ಅನೇಕ ಕೂಡ ಒತ್ತಾಯವನ್ನು ಮಾಡಿ ಇದಕ್ಕೊಂದು ಇತಿಶ್ರೇಯನ್ನು ಹಾಡಬೇಕು, ಇಲ್ಲಾಂದರೆ ಅದು ರಾಜ್ಯ ಸರ್ಕಾರಕ್ಕೆ ಕೆಟ್ಟ ಹೆಸರು ಬರುತ್ತೆ ಮತ್ತು ಮುಂದಿನ ದಿನಗಳಲ್ಲಿ ನಮಗೆ ಕೆಟ್ಟದಂತ ಕಾಲ ಕೂಡ ಬರುತ್ತೆ ಅನ್ನುವಂಥ ಮಾತನ್ನು ಕೂಡ ಹೇಳ್ತಾ ಇದ್ರು. ಇದರ ನಡುವೆ ಇದೀಗ ಒಂದು ಹೊಸದಾಗಿ ಅಪ್ಡೇಟ್ ಬರ್ತಾ ಇದೆ. ಅದು ಎಷ್ಟರ ಮಟ್ಟಿಗೆ ಸತ್ಯ ಸುಳ್ಳು ಎನ್ನುವುದಕ್ಕಿಂತ ಮೊದಲು ಕೆಲವೊಂದು ವಿಚಾರಗಳನ್ನು ನಾವು ನೋಡಲೇಬೇಕಾಗುತ್ತೆ. ಈ ಹಂತದಲ್ಲಿ ರಾಜ್ಯ ಸರ್ಕಾರಕ್ಕೆ ಅನೇಕ ಪ್ರತಿಭಟನೆಗಳು, ಅನೇಕ ಹೊಡೆತಗಳು, ಅನೇಕ ಈ ಕಾಮಗಾರಿಗಳಲ್ಲಿ ಆದಂಥ ಅವ್ಯವಹಾರ ಎಲ್ಲವೂ ಕೂಡ ರಾಜ್ಯ ಸರ್ಕಾರಕ್ಕೆ ದೊಡ್ಡ ತಲೆನೋವು ಕೂಡ ಉಂಟು ಮಾಡಿದೆ. ಅದರಲ್ಲೂ ಮುಖ್ಯವಾಗಿ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆದರೆ ಮುಂದೆ ಏನೆಲ್ಲ ಅನಾಹುತ ಆಗುತ್ತೆ ಕಾಂಗ್ರೆಸ್ಗೆ, ಅಥವಾ ಡಿ ಕೆ ಶಿವಕುಮಾರ್ ಎನ್ನುವಂಥ ಚಾಣಕ್ಯರನ್ನ ಪಕ್ಷದ ಸಂಘಟನೆಗೆ ಬಳಸ್ಕೊಂಡ್ರೆ ಏನೆಲ್ಲ ಲಾಭ ಆಗ್ಬೋದು ಎನ್ನುವುದು ಕೂಡ ಇದೀಗ ಕೇಂದ್ರ ಹೈಕಮಾಂಡ್ ಮುಂದೆ ದೊಡ್ಡದಾಗಿ ಪ್ಲಾನ್ ಕೂಡ ಹಾಕೊಂಡು ಆಪರೇಷನ್ ಮೋದಿ 2029 ಅನ್ನುವಂಥ ಒಂದು ಮಹಾ ಸ್ಕೆಚ್ ಅನ್ನು ಕೂಡ ಹಾಕೊಂಡು ಡಿ ಕೆ ಶಿವಕುಮಾರ್ ಅವರನ್ನ ಕೇಂದ್ರ ಏನಾದರೂ ತನ್ನ ತೆಕ್ಕೆಗೆ ಸೆಳೆದುಕೊಂಡ್ರೆ ಕಾಂಗ್ರೆಸ್ ಹೈಕಮಾಂಡ್ ತನ್ನ ಒಂದು ತೆಕ್ಕೆಗೆ ತೆಗೆದುಕೊಂಡು ಮುಂದೆ ಆಪರೇಷನ್ ಮೋದಿ 2029 ಎನ್ನುವಂಥ ಪ್ಲಾನ್ಗೆ ಏನಾದರೂ ಹಾಕೊಳ್ಳುತ್ತೆ ಎನ್ನುವುದು ಕೂಡ ಇದೀಗ ದೊಡ್ಡದಾಗಿ ಚರ್ಚೆ ಆಗ್ತಾ ಇದೆ. ಮತ್ತು ಡಿ ಕೆ ಶಿವಕುಮಾರ್ ರಾಜ್ಯ ರಾಜಕಾರಣವನ್ನು ಬಿಟ್ಟು ಕೇಂದ್ರ ರಾಜಕಾರಣಕ್ಕೆ ಹೋಗ್ತಾರೆ ಎನ್ನುವಂಥ ಮಾತು ಇದೀಗ ಕೇಳಿ ಬರ್ತಾ ಇದೆ. ಅದರ ನಡುವೆ ಇದೀಗ ರಾಜ್ಯದಲ್ಲಿ ಆಗ್ತಾ ಇರುವಂಥ ಬದಲಾವಣೆಗಳನ್ನ ನೋಡ್ತಾ ಹೋದ್ರೆ ಸದ್ಯದ ಮಟ್ಟಿಗೆ ಮುಖ್ಯಮಂತ್ರಿಯ ಬದಲಾವಣೆ ಆದ್ರೆ ಏನೆಲ್ಲ ಆಗ್ಬಹುದು ಎನ್ನುವುದನ್ನು ನೋಡ್ತಾ ಹೋದ್ರೆ ಸಿದ್ದರಾಮಯ್ಯನವರಿಗೆ ಇದೀಗ 77 ವರ್ಷ ಆಗಿದೆ. ಅವರು 16 ಬಜೆಟ್ಗಳನ್ನು ಯಶಸ್ವಿಯಾಗಿ ಮಂಡನೆ ಕೂಡ ಮಾಡಿದರೆ ಅವರಿಗೆ ಎಡಪಂಥೀಯರಾಗಿರ್ಬೋದು, ಅಲ್ಪಸಂಖ್ಯಾತರಾಗಿರ್ಬೋದು, ಮುಸ್ಲಿಮ್ಸ್, ಹೀಗೆ ಅನೇಕರ ಮಾಸ್ ಲೀಡರ್ಶಿಪ್ ಕೂಡ ಇದೆ. ಜೊತೆಗೆ ಬಿಜೆಪಿ ಅನೇಕರು ಕೂಡ ಸಿದ್ದರಾಮಯ್ಯನವರ ಒಂದು ಆಡಳಿತಕ್ಕೆ ಮನ್ನಣೆ ಕೂಡ ಇದೆ. ಈ ಹಂತ ಅಂದ್ರೆ ನೋಡಿ, ಗ್ಯಾರಂಟಿ ಯೋಜನೆಗಳಿಗೆ 60,000 ಕೋಟಿ ಬೇಕಾಗುತ್ತೆ. ಜೊತೆಗೆ GST ಸರಳೀಕರಣದಿಂದ 10,000 ಕೋಟಿ ಎಕ್ಸ್ಟ್ರಾ ಆಗಿದೆ, ಅಂದ್ರೆ ರಾಜ್ಯಕ್ಕೆ ಕೂಡ ಹೊರೆಯಾಗಿದೆ. ಈ 70,000 ಕೋಟಿಯನ್ನ ಹೇಗೆ ತರಬೇಕು, ಯಾವ ರೀತಿಯಲ್ಲಿ ಮ್ಯಾನೇಜ್ ಮಾಡಬೇಕು? ಒಂದು ವೇಳೆ 2 ತಿಂಗಳ 3 ತಿಂಗಳ ನೀವು ಏನಾದರೂ ಗ್ಯಾರಂಟಿ ಹಣ ಹಾಕ್ಲಿಲ್ಲ ಅಂದ್ರೂ ಕೂಡ ಸಿದ್ದರಾಮಯ್ಯನವರ ಮುಖ ನೋಡಿ ಓಕೆ ಹಾಕ್ಬಹುದು, ಯಾಕಂದ್ರೆ ಹಿಂದುಳಿದ ನಾಯಕ ಅಥವಾ ಬಡವರ ಬಗ್ಗೆ ಕಾಳಜಿ ಇರುವಂತ ನಾಯಕ ಏನಾದರೂ ಹಾಕ್ತಾರೆ, ಯಾಕಂದ್ರೆ ಆರ್ಥಿಕ ತಜ್ಞ 16 ಬಜೆಟ್ಗಳನ್ನ ಮಂಡನೆ ಮಾಡಿದ್ದಾರೆ ಎನ್ನುವಂತ ಆತ್ಮವಿಶ್ವಾಸ ರಾಜ್ಯದ ಮಹಿಳೆಯರಲ್ಲೂ ಕೂಡ ಇದೆ. ಹಾಗಾಗಿ ಈ ಹಂತದಲ್ಲಿ ಸಿದ್ದರಾಮಯ್ಯನವ್ರನ್ನ ಬದಲಾವಣೆ ಮಾಡಿ ಡಿ ಕೆ ಶಿವಕುಮಾರ್ನ ತಂದು ಕೂರಿಸಿದ್ರೆ ಎಷ್ಟು ಹಾನಿಯಾಗುತ್ತೆ ಅನ್ನೋದು ಕೂಡ ಕೇಂದ್ರಕ್ಕೆ ಮನವರಿಕೆಯಾಗಿದೆ. ಜೊತೆಗೆ ಡಿ ಕೆ ಶಿವಕುಮಾರ್ ಅವರನ್ನ ಮುಖ್ಯಮಂತ್ರಿ ಮಾಡಿದ್ರೆ ಏನಾಗುತ್ತೆ ನೋಡಿ, 60,000 ಕೋಟಿ ಗ್ಯಾರಂಟಿ ಹಣ ಬೇಕು. ಜೊತೆಗೆ GST ಸರಳೀಕರಣದಿಂದ 10,000 ಕೋಟಿ ಎಕ್ಸ್ಟ್ರಾ ಆಗಿದೆ. ರಾಜ್ಯದಲ್ಲಿ ರಸ್ತೆ ಗುಂಡಿ ಬಿದ್ದಿದೆ, ಅನೇಕ ಸ್ಕೂಲ್ ಕಾಲೇಜು ಶಾಲೆಗಳು ಕೂಡ ನೀರಿಂದ ಸೋರ್ತಾ ಇದೆ, ಅನೇಕ ಕಡೆ ನೆರೆ ಬರೆ ಎಲ್ಲವೂ ಕೂಡ ಇದೆ. ಇದರ ಮಧ್ಯೆ RSS ಅನ್ನುವಂಥ ಒಂದು ಗಂಡಾಂತರ ಕೂಡ ಎದುರಾಗಿದೆ. ಮಲ್ಲಿಕಾರ್ಜುನ್ ಖರ್ಗೆ ಅವರ ಮಗ ಪ್ರಿಯಾಂಕ್ ಖರ್ಗೆ ಅವರು ಕೂಡ RSS ಬ್ಯಾನ್ ಮಾಡ್ಬೇಕಂತ ಕೋಲ್ಹಾಲ, ಇವು ಕೂಡ ಕಾಂಗ್ರೆಸ್ಗೆ ಎಲ್ಲೋ ಒಂದ್ ಕಡೆ ಹಿನ್ನಡೆ ಆಗ್ತಾ ಇರೋ ಬಗ್ಗೆ ಮಾಹಿತಿ ಕೂಡ ಬರ್ತಾ ಇದೆ. ಇದರ ಜೊತೆಗೆ ಕೇಂದ್ರದಲ್ಲಿ ಒಂದು ಬದಲಾವಣೆ ಆಗುವಂತ ಎಲ್ಲಾ ಲಕ್ಷಣ ಕೂಡ ಕಂಡು ಬರ್ತಾ ಇದೆ. ಅದೇನಂದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಈಗ 83 ವರ್ಷ ಆಗಿದೆ. ಅವರು ರಾಜ್ಯ ರಾಜಕಾರಣದಲ್ಲಿ 9 ಬಾರಿ MLA ಆದಂತವ್ರು. ಅದಾದಂತ ಒಮ್ಮೆ MP ಟಿಕೆಟ್ ಅನ್ನ ಪಡೆದುಕೊಂಡು ಅಲ್ಲಿ ಗೆದ್ದು ಅದಾದ ನಂತರ ಲೋಕಸಭೆಗೆ ಚುನಾವಣೆಗೆ ಸ್ಪರ್ಧೆ ಮಾಡಿದಂತವ್ರು. ಆದ್ರೆ 2ನೇ ಬಾರಿ ಅವರಿಗೆ ಲೋಕಸಭೆ ಚುನಾವಣೆಗೆ ಸ್ಪರ್ಧೆ ಮಾಡಿದಾಗ ಹಿನ್ನಡೆ ಆಯಿತು ಮತ್ತು ಬಿಜೆಪಿ ಗೆದ್ದು. ಆದ್ರೂ ಕೂಡ ಅವರು ವಿರೋಧ ಪಕ್ಷದ ರಾಜ್ಯಸಭಾ ನಾಯಕರಾಗಿ ಕೂಡ ಕಾಣಿಸ್ಕೊಂಡಿದ್ದಾರೆ ಮತ್ತು ಅವರು ಈಗ ತಮ್ಮ ಕೆಲಸವನ್ನು ಅಚ್ಚುಕಟ್ಟಾಗಿ ಮಾಡ್ತಿದ್ದಾರೆ. ಮತ್ತು ಅವರು ಕೇಂದ್ರದ ಅಂದ್ರೆ ಕಾಂಗ್ರೆಸ್ ಪಕ್ಷದ AICC ಅಧ್ಯಕ್ಷರು ಕೂಡ ಆಗಿದ್ದಾರೆ. ಅದು ಅತ್ಯಂತ ದೊಡ್ಡ ಜವಾಬ್ದಾರಿ ಕೂಡ ಆಗಿದೆ. ಅವರ ನೇತೃತ್ವದಲ್ಲಿ ಕಾಂಗ್ರೆಸ್ ಪಕ್ಷ ಅಂದ್ರೆ ಇಂಡಿಯಾ ಕೂಟ
ಅದರಲ್ಲಿ ಕಾಂಗ್ರೆಸ್ ಪಕ್ಷ ಇಂಡಿವಿಜುವಲ್ ಆಗಿ 99 MP ಸೀಟ್ಗಳನ್ನ ಗೆಲ್ಲಿಸಿಕೊಂಡು ಬರುವಲ್ಲಿ ಸಫಲವಾಗಿತ್ತು. ಆದರೆ ವಯೋಸಹಜವಾಗಿ ಅವರಿಗೆ 83 ವರ್ಷ ಆಗಿದೆ, ಮಾತನಾಡಬಹುದು. ಆದರೆ ಪಕ್ಷದ ಸಂಘಟನೆಯಿಂದ ಪಕ್ಷ ಸಂಘಟನೆ ಮಾಡಬೇಕು. 2029ರಲ್ಲಿ ದೊಡ್ಡದ ಚುನಾವಣೆ ಇದೆ. ಈಗಾಗಲೇ ಮೋದಿ ಅವರ ಹವಾ ಸ್ವಲ್ಪ ಕಡಿಮೆ ಆಗ್ತಿದೆ. 3 ಬಾರಿ ಅವರು ಪ್ರಧಾನಮಂತ್ರಿಯಾಗಿ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿದರೆ, ಏನೇ ಒಳ್ಳೆ ಕೆಲಸ ಮಾಡಿದ್ರು ಕೂಡ ಆಂಟಿ ಇನ್ಕಂಬನ್ಸಿ ಅನ್ನುವಂಥ ಒಂದು ಪ್ರತಿದಾಳಿ ಆಗೇ ಆಗುತ್ತೆ. ಇಷ್ಟೇ ಯಾವುದೇ ಸರ್ಕಾರ ಇರಲಿ, ಏನೇ ನೀವು ಒಳ್ಳೆಯ ಕಾರ್ಯಕ್ರಮ ಕೊಟ್ಟರು ಕೂಡ ಪದೇ ಪದೇ ಅದೇ ಸರ್ಕಾರ ಆಡಳಿತಕ್ಕೆ ಬಂದಾಗ ಅವರೇ ಒಂದು ಮುಖವಾಣಿ ಆಗಿರುವಾಗ ಆಂಟಿ ಇನ್ಕಂಬನ್ಸಿ ಅನ್ನೋದು ಕೂಡ ಅವರಿಗೆ ಹೊಡೆತ ಕೊಡುತ್ತೆ. ಹಾಗಾಗಿ 2029ರಲ್ಲಿ ಕಾಂಗ್ರೆಸ್ ಪಕ್ಷ ಏನಾದರೂ ಮಾಡಿ ತನ್ನ ಈ 99 ಸೀಟನ್ನು 190 ಸೀಟ್ಗಳನ್ನ ಹೆಚ್ಚಿಸಿಕೊಂಡ್ರೆ ಅನಾಯಾಸವಾಗಿ ಇಂಡಿಯಾ ಕೂಟ ಅಥವಾ ಕಾಂಗ್ರೆಸ್ ಕೂಟ ಕೇಂದ್ರದಲ್ಲಿ ಅಧಿಕಾರವನ್ನು ಹಿಡಿಯಬಹುದು. ಈಗಾಗಲೇ 15 ವರ್ಷ ಅಂದ್ರೆ 12 ವರ್ಷದಿಂದ ಅಧಿಕಾರದಲ್ಲಿಲ್ಲ, ಮತ್ತು 2.5 ವರ್ಷ ಅಥವಾ 3 ವರ್ಷ ಏನು ಮಾಡ್ಲಿಕ್ಕೆ ಆಗಲ್ಲ. ಯಾಕಂದ್ರೆ ಬಿಜೆಪಿ ಅದರ ಬಹುಮತ ಇದೆ. ಏನಾದ್ರೂ ಮಾಡಿ 2029ಕ್ಕೆ ನಾವು ಏನಾದ್ರೂ ಮಾಡಿ ಅಧಿಕಾರಕ್ಕೆ ಬರಲೇಬೇಕೆನ್ನುವಂತ ಒಂದು ಹಠದಿಂದ ಇದೀಗ ಕೇಂದ್ರ ಹೈಕಮಾಂಡ್ ಕೂಡ ಅಂದ್ರೆ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಒಂದು ದೊಡ್ಡದಾದಂತ ಲೆಕ್ಕಾಚಾರ ಮಾಡಿ, ಒಂದ್ ವೇಳೆ ಸಿದ್ದರಾಮಯ್ಯನವ್ರನ್ನ ಬದಲಾವಣೆ ಮಾಡಿ ಅಲ್ಲಿ DK ಶಿವಕುಮಾರ್ ಅವರನ್ನ ಕೂರಿಸಿದ್ರು ಕೂಡ ಅದು ರಾಜ್ಯ ಸರ್ಕಾರಕ್ಕೆ ಸ್ವಲ್ಪ ಮಟ್ಟದ ಹಿನ್ನಡೆಯಾಗುತ್ತೆ. ಯಾಕಂದ್ರೆ ಒಬ್ಬ ಮೇಧಾವಿಯನ್ನ 16 ಬಾರಿ ಬಜೆಟ್ ಅನ್ನ ಮಂಡನೆ ಮಾಡಿದಂತ ಒಬ್ಬ ಮಾಸ್ ಲೀಡರ್ನ, ಒಬ್ಬ ಅಹಿಂದ ನಾಯಕರನ್ನ ಸುಖಾಸುಮ್ನೆ ಅವರ ಆಕ್ಟಿವ್ ಇರುವಾಗಲೇ ಒಬ್ಬ ಕಾಂಗ್ರೆಸ್ ಪಕ್ಷದ ಮತ್ತೊಬ್ಬ ದೈತ್ಯ, ಹಣಕಾಸಿನ ದೈತ್ಯನನ್ನ ಮುಂದೆ ತರಬೇಕು ಎನ್ನುವಂತ ಕಾಂಗ್ರೆಸ್ ಪಕ್ಷದ ಒಂದು ಯೋಚನೆಗೆ ಹಿನ್ನಡೆಯಾಗುತ್ತೆ. ಕಾಂಗ್ರೆಸ್ ಪಕ್ಷ ದುಡ್ಡಿಗಾಗಿ ಮನ್ನಣೆ ಕೊಟ್ಟು ಅಹಿಂದ ನಾಯಕನಾಗಿರುವಂತ ಸಿದ್ದರಾಮಯ್ಯನವರನ್ನ ಮೂಲೆ ಗುಂಪು ಮಾಡ್ತು. ಇದು ಕೂಡ ಒಂದ್ ಕಡೆ ಕೆಟ್ಟದಾಗಬಹುದು ಭವಿಷ್ಯದ ದೃಷ್ಟಿಯಲ್ಲಿ ಅನ್ನುವಂಥ ಕಾರಣಕ್ಕಾಗಿ ಕೇಂದ್ರ ಹೈಕಮಾಂಡ್ ಕೂಡ ಒಂದು ಕಡೆ DK ಶಿವಕುಮಾರ್ ಅವರನ್ನ ಮನವೊಲಿಸಿ ಸದ್ಯಕ್ಕೆ ಈ ಮುಖ್ಯಮಂತ್ರಿ ಬದಲಾವಣೆ ಬೇಡ ಎನ್ನುವಂತ ಮಾತನ್ನ ಹೇಳಿದ್ದಾರೆ ಎನ್ನುವಂತ ಮಾತು ಇದೀಗ ಕೇಳಿಬರ್ತದೆ. ಅದಕ್ಕೆ ಮುಖ್ಯವಾಗಿ DK ಶಿವಕುಮಾರ್ ಅವರು ಕಳೆದ 2 ದಿನಗಳಿಂದ ಹೇಳ್ತಾ ಇದ್ರು, ಮುಖ್ಯಮಂತ್ರಿ ಬದಲಾವಣೆ ಆಗಲ್ಲ, DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಲ್ಲ, ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಆಗಿ ಮುಂದುವರಿತಾರೆ, ಯಾವುದೇ ಕಾರಣಕ್ಕೂ ನಮ್ಮಲ್ಲಿ ಗೊಂದಲ ಇಲ್ಲ. ಯಾರು ಹೇಳಿದ್ರು ಮುಖ್ಯಮಂತ್ರಿ ಬದಲಾವಣೆ ಆಗ್ತಾರಂತ? ಅಕ್ಟೋಬರ್ ಕ್ರಾಂತಿಯೂ ಇಲ್ಲ, ನವೆಂಬರ್ ಕ್ರಾಂತಿಯೂ ಇಲ್ಲ, ಅಥವಾ ಜನವರಿ ಕ್ರಾಂತಿಯೂ ಇಲ್ಲ, ಯಾವ ಕ್ರಾಂತಿಯೂ ಇಲ್ಲ. ಕ್ರಾಂತಿ ಒಂದೇ ಅಂದ್ರೆ ಅದು 2028ಕ್ಕೆ ಮತ್ತೆ ಕಾಂಗ್ರೆಸ್ ಪಕ್ಷವೇ ಅಧಿಕಾರಕ್ಕೆ ಬರುತ್ತೆ. ಅದೇ ಕ್ರಾಂತಿ ಅನ್ನುವಂತ ಸ್ಫೋಟಕ ಹೇಳಿಕೆಯನ್ನ ನೀಡಿದ್ರು. ಅದರ ಹಿಂದೆ ಬೇರೆ ಬೇರೆ ಯೋಚನೆಗಳು ಕೂಡ ಇದ್ವು. ಯಾಕಂದ್ರೆ DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಪಟ್ಟ ಬೇಕೆ ಅಂದ್ರೆ ಅದು ಪಡೆಯಬಹುದು, ಈಗಲೂ ಅವ್ರ ಹತ್ರ ಅವಕಾಶ ಇದೆ. ಆದ್ರೆ ಪಕ್ಷದ ಹಿತದೃಷ್ಟಿಯಿಂದ ಅದು ತಮ್ಮ ಮುಂದಾಲೋಚನೆಯಿಂದ DK ಶಿವಕುಮಾರ್ ಒಂದು ಹೆಜ್ಜೆ ಹಿಂದಿಟ್ಟಿದ್ದಾರೆ ಅನ್ನುವಂತ ಮಾತು ಈಗ ಕೇಳಿ ಬರ್ತಾ ಇದೆ. ಒಂದ್ ವೇಳೆ DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದ್ರೆ ಅದು ಯಾವ ರೀತಿಯಲ್ಲಿ ಬಿಜೆಪಿ ಲಾಭ ಆಗುತ್ತೆ, ಯಾವ ರೀತಿಯಲ್ಲಿ ಕಾಂಗ್ರೆಸ್ಗೆ ಕೆಟ್ಟದಾಗುತ್ತೆ ಅನ್ನೋದನ್ನ ನೋಡಿದ್ರೆ ಈಗಾಗಲೇ ಅನೇಕ ED ಮತ್ತು CBI ಕೇಸ್ಗಳು DK ಶಿವಕುಮಾರ್ ಅವರ ಮೇಲಿದೆ. ಅದನ್ನೇ ಇಟ್ಕೊಂಡು ಬಿಜೆಪಿಯ ಕೇಂದ್ರ ಸರ್ಕಾರ ಕೂಡ DK ಶಿವಕುಮಾರ್ ಅವರನ್ನ ಬಗ್ಗಿಸಬಹುದು, ಅಥವಾ ಬೇರೆ ಬೇರೆ ಕಡೆಗಳಲ್ಲಿ ಅವರಿಗೆ ಅವರ ಹೋರಾಟಕ್ಕೆ, ಅವರ ಅಭಿವೃದ್ಧಿ ಕಾರ್ಯಕ್ಕೆ ಒಂದು ಹಿನ್ನಡೆಯನ್ನ ಮಾಡಬಹುದು. ಅದು ವ್ಯತಿರಿಕ್ತವಾಗಿ 2028 ರಾಜ್ಯ ಚುನಾವಣೆಯಲ್ಲಿ ಕೂಡ ಅದು ಬಿಜೆಪಿ ಹೆಲ್ಪ್ ಆಗಬಹುದು ಮತ್ತು ಕಾಂಗ್ರೆಸ್ಗೆ ಸ್ವಲ್ಪ ಹಿನ್ನಡೆ ಆಗಬಹುದು ಎನ್ನುವಂತ ಲೆಕ್ಕಾಚಾರ ಇದೀಗ DK ಶಿವಕುಮಾರ್ ಅವರಿಗಿದೆ. ಹಾಗಾಗಿ DK ಶಿವಕುಮಾರ್ ಅವರ ಮುಂದೆ ಮತ್ತು ಹೈಕಮಾಂಡ್ ಮುಂದೆ ಒಂದು ದೊಡ್ಡ ಲೆಕ್ಕಾಚಾರ ಇದೆ. ಅದೇನಂದ್ರೆ 2028ಕ್ಕೆ ನಮ್ಮ ರಾಜ್ಯ ಸರ್ಕಾರವೇ, ಕಾಂಗ್ರೆಸ್ ಸರ್ಕಾರವೇ 2028ರಲ್ಲಿ ಸರ್ಕಾರವನ್ನು ಮಾಡಬೇಕು. ಆ ಮುಖಾಂತರ ಕರ್ನಾಟಕದ 28 ಲೋಕಸಭಾ ಕ್ಷೇತ್ರಗಳಲ್ಲಿ ಸುಮಾರು 25 ಲೋಕಸಭಾ ಕ್ಷೇತ್ರಗಳನ್ನ 2029ಕ್ಕೆ ನಾವು ಕೇಂದ್ರಕ್ಕೆ ಗೆಲ್ಲಿಸಿ ಕೊಡಬೇಕು ಅನ್ನುವಂತ ಲೆಕ್ಕಾಚಾರ ಕೂಡ DK ಶಿವಕುಮಾರ್ ಅವರಿದೆ. ಆ ನಂತರ DK ಶಿವಕುಮಾರ್ 2028ರ ವೇಳೆಗೆ ಮುಖ್ಯಮಂತ್ರಿ ಆಗುವಂತ ಅವಕಾಶ ಕೂಡ ಇದೆ. ಅದು ಕೂಡ ಬೇರೆ ಲೆಕ್ಕಾಚಾರ ಆಗುವಂತ ಎಲ್ಲ ಚಾನ್ಸಸ್ ಇದೆ. ಅಂದ್ರೆ ಈಗಾಗಲೇ AICC ಅಧಿಕಾರವನ್ನು ವಹಿಸಿಕೊಂಡಿರುವಂತ ಮಲ್ಲಿಕಾರ್ಜುನ್ ಖರ್ಗೆ ಅವರು ಇದೀಗ ರಿಟೈರ್ಡ್ ಆಗುವಂತ ಅಥವಾ ಅವರು ಅಧಿಕಾರವನ್ನು ಬಿಟ್ಟು ಕೊಡುವಂತ ಎಲ್ಲ ಲಕ್ಷಣ ಕೂಡ ಕಂಡು ಬರುತ್ತಿದೆ. ಅದಕ್ಕೆ ಮುಖ್ಯವಾದ ಕಾರಣ ಅವರಿಗೆ ವಯೋಸಹಜವಾಗಿ ಬಳಲಿದ್ದಾರೆ. ಅವರಿಗೆ ಈಗಾಗಲೇ ಸ್ವಲ್ಪ ಹೆಲ್ತ್ ಇಶ್ಯೂ ಕೂಡ ಆಗಿದೆ. ಹಾರ್ಟ್ಗೆ ಸಂಬಂಧಪಟ್ಟಂತ ಅಥವಾ ಉಸಿರಾಟಕ್ಕೆ ಸಂಬಂಧಪಟ್ಟಂತ ಸ್ವಲ್ಪ ಹೆಚ್ಚು ಕಡಿಮೆ ಆಗಿದೆ. ಹೀಗಾಗಿ AICC ಅಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಇದೀಗ ಆ ಪಟ್ಟದಿಂದ ಕೆಳಗಿಳಿಸಿ ಆ ಪಟ್ಟಕ್ಕೆ DK ಶಿವಕುಮಾರ್ ಎನ್ನುವಂತ ಕರ್ನಾಟಕದ ಸೌತ್ ಇಂಡಿಯಾದ ಒಬ್ಬ ಚಾಣಕ್ಯ, ರಾಜಕೀಯ ಚಾಣಕ್ಯನನ್ನ AICC ಅಧ್ಯಕ್ಷ ಸ್ಥಾನಕ್ಕೆ ಕೂರಿಸಿ ಆ ಮುಖಾಂತರ ಕೇಂದ್ರದಲ್ಲಿ ಆಪರೇಷನ್ ಮೋದಿ 2020-29 ಎನ್ನುವಂತ ದೊಡ್ಡ ಮೆಗಾ ಪ್ಲಾನ್ DKC ಮುಖಾಂತರ ಮಾಡಿಸುವಂತ ಎಲ್ಲಾ ಪ್ಲಾನ್ ಕೂಡ ಇದೀಗ ಕಾಂಗ್ರೆಸ್ನ ಬುದ್ಧಿವಂತ ಹೈಕಮಾಂಡ್ ಇದೆಯಲ್ಲ, ಅಂದ್ರೆ ಸೋನಿಯಾ ಗಾಂಧಿ, ಖರ್ಗೆ, ಸುರ್ಜೇವಾಲಾ, ವೇಣುಗೋಪಾಲ್, ಪ್ರಿಯಾಂಕಾ ಗಾಂಧಿ, ಹೀಗೆ ಅಲ್ಲಿ ಬೇಕಾದಂತ ದೊಡ್ಡ ದೊಡ್ಡ ನಾಯಕರು ಕೂಡ DK ಶಿವಕುಮಾರ್ ಅವರನ್ನ ಮನವೊಲಿಸಿದ್ದಾರೆ ಎನ್ನುವಂತ ಮಾತು ಕೂಡ ಕೇಳಿ ಬರ್ತಿದೆ. ಅದಕ್ಕೆ ಮುಖ್ಯವಾದ ಕಾರಣ ಹೇಳ್ತೇನೆ ನೋಡಿ. DK ಶಿವಕುಮಾರ್ ಅವರು
ಎಐಸಿಸಿ ಅಧ್ಯಕ್ಷರಾದ್ರೆ ಸೌತ್ ಇಂಡಿಯಾ ಆರಾಮವಾಗಿ ಗೆಲ್ಬಹುದು ಅಥವಾ ಅಲ್ಲಿ ಬುದ್ಧಿವಂತಿಕೆಯನ್ನು ಉಪಯೋಗಿಸಿಕೊಂಡು ಮೈತ್ರಿಕೂಟವನ್ನ ಬಲಪಡಿಸಬಹುದು ಎನ್ನುವಂತ ಮಾತು ಕೂಡ ಕೇಳಿ ಬರ್ತಿದೆ. ನೋಡಿ, ಲೋಕಸಭಾ ಚುನಾವಣೆ ಅಂದ ಕೂಡಲೇ ಇಲ್ಲಿ ಕೆಲವೊಂದು ಮಾಹಿತಿಯನ್ನು ಕೊಡ್ತಾರೆ. 2004ರಿಂದ 2014 ತನಕ ಮನಮೋಹನ್ ಸಿಂಗ್ ಅವರು ಅಧಿಕಾರದಲ್ಲಿದ್ರು. 2004ರಲ್ಲಿ ಕಾಂಗ್ರೆಸ್ ಪಕ್ಷ ಏಕಾಂಗಿಯಾಗಿ, ಅವಾಗ UPA 1 UPA 2 ಇತ್ತು. ಕಾಂಗ್ರೆಸ್ ಪಕ್ಷ ಏಕಾಂಗಿಯಾಗಿ 417 ಕ್ಷೇತ್ರಗಳಲ್ಲಿ ಅಂದ್ರೆ ಲೋಕಸಭಾ ಕ್ಷೇತ್ರಗಳಲ್ಲಿ ಸ್ಪರ್ಧೆಯನ್ನು ಮಾಡಿತ್ತು. ಅದರಲ್ಲಿ 145 ಕಾಂಗ್ರೆಸ್ ಏಕಾಂಗಿಯಾಗಿ ಗೆದ್ದಿತ್ತು. ಮತ್ತು ಸೋನಿಯಾ ಗಾಂಧಿ ಅವರಿಗೆ ಪ್ರಧಾನಮಂತ್ರಿ ಆಗುವಂತ ಅವಕಾಶ ಇದ್ರೂ ಕೂಡ ಅವರು ಆರ್ಥಿಕ ತಜ್ಞರಾದಂತ ಮತ್ತು ವಿಶ್ವ ಮಟ್ಟದಲ್ಲಿ ಆರ್ಥಿಕ ತಜ್ಞ ಎನ್ನುವಂತ ಒಂದು ಮನ್ನಣೆ ಪಡೆದುಕೊಂಡಿರುವಂತ ಮತ್ತು ನಮ್ಮ ಭಾರತದ ಮಾಜಿ ಗವರ್ನರ್ ಆಗಿರುವಂತ ಮನಮೋಹನ್ ಸಿಂಗ್ ಅವರನ್ನ ಅಧಿಕಾರದಲ್ಲಿ ಕೂರಿಸಿ ಒಂದು ಒಳ್ಳೆಯ ಕೆಲಸ ಮಾಡ್ತು ಎನ್ನುವಂತ ಅಥವಾ ತ್ಯಾಗದ ಮೂರ್ತಿ ಎನ್ನುವಂತ ಪಟ್ಟಕ್ಕೆ ಹೆಸರುವಾಸಿಯಾದಂಥವರು ಸೋನಿಯಾ ಗಾಂಧಿ ಅವರು. 2004ರಲ್ಲಿ 417 ಸೀಟನ್ನ ಸ್ಪರ್ಧೆ ಮಾಡಿ 145 ಕ್ಷೇತ್ರಗಳಲ್ಲಿ ಗೆಲ್ಲತ್ತೆ. ಅದಾದ ನಂತರ 2009ರಲ್ಲಿ 464 ಕ್ಷೇತ್ರಗಳ ಸ್ಪರ್ಧೆ ಮಾಡಿ ಇಂಡಿವಿಜುವಲ್ ಆಗಿ ಮೈತ್ರಿಕೂಟ ಮಿಕ್ಕ ಸ್ಪರ್ಧೆಯನ್ನು ಮಾಡುತ್ತೆ. 206 ಕ್ಷೇತ್ರಗಳನ್ನ ಗೆಲ್ಲುವಂತ ಸಫಲವಾಗುತ್ತೆ. ಆದರೆ 2014ರಲ್ಲಿ 421 ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡಿದ್ರು ಕೂಡ ಮೋದಿ ಅವರ ಹವಾ ಎನ್ನುವಂತ ಒಂದು ಕಾರಣಕ್ಕಾಗಿ ಮತ್ತು ಕೆಲವೊಂದು ಪ್ರತಿಭಟನೆಗಳ ಮುಖಾಂತರ ಆದಂತ ಅಥವಾ ಅನೇಕ ಈ ಲೋಕಪಾಲ್ ಮಸೂದೆ ಆಗಿರ್ಬೋದು, ಜನ ಲೋಕಪಾಲ್ ಬಿಲ್ ಆಗಿರ್ಬೋದು, ಈ ಎಲ್ಲ ಹೋರಾಟದಿಂದ ಕಾಂಗ್ರೆಸ್ಗೆ ದೊಡ್ಡ ಹಿನ್ನಡೆ ಆಗುತ್ತೆ. 421 ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡಿದಂತ ಕಾಂಗ್ರೆಸ್ಗೆ ಬರೋಬ್ಬರಿ ಅಂದ್ರೆ ಕಾಂಗ್ರೆಸ್ ಪಕ್ಷ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿ ಆದ ನಂತರ ಇಲ್ಲೇ ತನಕ ಅತ್ಯಂತ ಕೆಳಮಟ್ಟದ ಅಥವಾ ಅತ್ಯಂತ ಕನಿಷ್ಠ ಮಟ್ಟದ ಒಂದು ಗೆಲುವಂತ ಹೇಳ್ಬೋದು. 421 ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡಿದಂತ ಕಾಂಗ್ರೆಸ್ಗೆ ಸಿಕ್ಕಿದ್ದು ಕೇವಲ 44 ಸೀಟ್. ಕಾಂಗ್ರೆಸ್ ಪಕ್ಷ 2019ರಲ್ಲಿ 420 ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡುತ್ತೆ. ಆವಾಗಲೂ ಕೂಡ 44ರಿಂದ 52 ಸೀಟನ್ನ ಗಳಿಸುವಲ್ಲಿ ಮಾತ್ರ ಸಫಲವಾಗುತ್ತೆ. 424 ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡಿದಂತ ಕಾಂಗ್ರೆಸ್ ಪಕ್ಷ 52 ಸೀಟನ್ನು ಗೆಲ್ಲುವಲ್ಲಿ ಸ್ಪರ್ಧೆ ಯಶಸ್ವಿಯಾಗುತ್ತೆ. ಅದಾದ ನಂತರ ಮೋದಿ ಹವಾ ಎಷ್ಟೇ ಇದ್ರೂ ಕೂಡ ಮೋದಿ ಅವರು ಅಬ್ಕಿ ಬಾರ್ 400 ಪಾರ್ ಎನ್ನುವಂತ ಒಂದು ಘೋಷಣೆಯನ್ನು ಮೊಳಗಿದ್ರು ಕೂಡ 2024ರಲ್ಲಿ ಕಾಂಗ್ರೆಸ್ ಪಕ್ಷ ಸ್ವಲ್ಪ ಹಿನ್ನಡೆ ಅನುಭವಿಸಿದ್ರು ಕೂಡ ಅಂದ್ರೆ ಸೀಟು ಹಂಚಿಕೆಯಲ್ಲಿ ಸ್ವಲ್ಪ ಗೊಂದಲ ಆಗಿ ಕಾಂಗ್ರೆಸ್ಗೆ ಸ್ವಲ್ಪ ಇತಿಹಾಸದಲ್ಲಿ ಪ್ರಪ್ರಥಮ ಬಾರಿಗೆ 400ಕ್ಕಿಂತ ಕಡಿಮೆ ಸೀಟುಗಳಲ್ಲಿ ಸ್ಪರ್ಧೆ ಮಾಡುವಂತ ಒಂದು ಅವಕಾಶ ಸಿಗುತ್ತೆ. 328 ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡುವಂತ ಅವಕಾಶ ಸಿಗುತ್ತೆ. ಆಗ ಕಾಂಗ್ರೆಸ್ ಬರೋಬ್ಬರಿ 99 ಸೀಟನ್ನ ಗೆದ್ದು ಇನ್ನೇನು ಕಾಂಗ್ರೆಸ್ ಮೈತ್ರಿಕೂಟ ಅಧಿಕಾರಕ್ಕೆ ಬಂದೇ ಬರುತ್ತೆ, ಮೋದಿ ಅವರು ಸೋಲ್ತಾರೆ ಅನ್ನುವಂತ ಹಂತಕ್ಕೆ ಬಂತು. ಕಾಂಗ್ರೆಸ್ ಮೈತ್ರಿಕೂಟ 232 ಸೀಟನ್ನು ಗೆಲ್ಲುತ್ತೆ, ಬಿಜೆಪಿ 280 ಸಮಥಿಂಗ್ ಅನ್ನು ಗೆಲ್ಲುತ್ತೆ. ನೋಡಿ, ಇಲ್ಲಿಯೇ ತನಕ ಆದಂತ ಬೆಳವಣಿಗೆ. 2004ರಲ್ಲಿ 417 ನಿಲ್ಲತ್ತೆ, 145 ಗೆಲ್ಲತ್ತೆ. 2009ರಲ್ಲಿ 464 ಸೀಟಲ್ಲಿ ನಿಲ್ಲತ್ತೆ, 206 ಸೀಟ್ಗಳನ್ನ ಗೆಲ್ಲತ್ತೆ. 2014ರಲ್ಲಿ 421 ಸೀಟ್ಗಳಲ್ಲಿ ಗೆಲ್ಲುತ್ತೆ, 44 ಸೀಟನ್ನು ಗೆಲ್ಲುವಲ್ಲಿ ಮಾತ್ರ ಯಶಸ್ವಿಯಾಗುತ್ತೆ. 2019ರಲ್ಲಿ 420 ಸೀಟ್ಗಳಲ್ಲಿ ಗೆಲ್ಲುತ್ತೆ, 52 ಸೀಟ್ಗಳನ್ನು ಗೆಲ್ಲುವಲ್ಲಿ ಮಾತ್ರ ಯಶಸ್ವಿಯಾಗುತ್ತೆ. 2024ರಲ್ಲಿ ಇತಿಹಾಸದಲ್ಲಿ ಪ್ರಪ್ರಥಮ ಬಾರಿಗೆ 400ಕ್ಕಿಂತ ಹೆಚ್ಚು ಕಡಿಮೆ ಸೀಟ್ಗಳಲ್ಲಿ ನಿಲ್ಲುವಂತ ಅವಕಾಶ ಸಿಗುತ್ತೆ. ಅಂದ್ರೆ 328 ಕ್ಷೇತ್ರಗಳಲ್ಲಿ ನಿಲ್ಲುವಂತ ಅವಕಾಶ ಸಿಗುತ್ತೆ. ಜೊತೆಗೆ 99 ಕ್ಷೇತ್ರಗಳನ್ನ ಗೆಲ್ಲುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಆದ್ರೆ ಅದು ಮಲ್ಲಿಕಾರ್ಜುನ್ ಖರ್ಗೆ ಅವರ ನೇತೃತ್ವದಲ್ಲಿ. ಆದ್ರೂ ಕೂಡ ಮಲ್ಲಿಕಾರ್ಜುನ್ ಖರ್ಗೆ ಅವರು 2029 ತನಕ ಅವರು ಎಐಸಿಸಿ ಅಧ್ಯಕ್ಷರಾಗಿ ಮುಂದುವರೆದು ಬಹಳ ಕಷ್ಟ. ಅವರಿಗೆ ವಯೋಸಹಜವಾದಂತಹ ಬಳಲಿಕೆ ಇದೆ. ಹಾಗಾಗಿ ಖರ್ಗೆ ಅವರ ಕ್ಷೇತ್ರದಲ್ಲಿ, ಖರ್ಗೆ ಅವರ ಒಂದು ಸ್ಥಾನದಲ್ಲಿ ಎಐಸಿಸಿಯ ಅಧ್ಯಕ್ಷರಾಗಿ DK ಶಿವಕುಮಾರ್ ಅವರು ಮುನ್ನಡೆಸ್ಕೊಂಡು ಹೋಗ್ತಾರೆ. ಮತ್ತು ಅವರೇ ಕೂಡ ಎಐಸಿಸಿ ಅಧ್ಯಕ್ಷರಾಗಿ ಮಾಡಿದ್ರೆ ನಮ್ಮ ಸೌತ್ ಇಂಡಿಯಾದಲ್ಲಿ ಬಹುತೇಕ ರಾಜ್ಯಗಳು ಗೆಲ್ಲಬಹುದು ಎನ್ನುವಂತ ಲೆಕ್ಕಾಚಾರ ಕೂಡ ಇದೆ. ಯಾಕಂದ್ರೆ ಕಾಂಗ್ರೆಸ್ ಮೈತ್ರಿಕೂಟ ಅಂದ್ರೆ ಕಾಂಗ್ರೆಸ್ ಅಂದ ಕೂಡಲೇ ಅದು DK ಶಿವಕುಮಾರ್ ಅವರಿಗೆ ತಮ್ಮ ವಿರೋಧಿ ಬಣವನ್ನು ಕೂಡ ಸಲೀಸಾಗಿ ತಮ್ಮ ಕಡೆಗೆ ಸೆಳೆಯುವಂತ ಒಂದು ದೊಡ್ಡ ಚಾಣಕ್ಯ ಬುದ್ಧಿ ಇದೆ ಅಂತ ಹೇಳ್ಬೋದು. ಅದರಲ್ಲೂ ಮುಖ್ಯವಾಗಿ ಆಂಧ್ರದಲ್ಲಿ 25 ಸೀಟ್ ಇದೆ, ತೆಲಂಗಾಣದಲ್ಲಿ 17 ಸೀಟು, ಅಲ್ಲೂ ಕೂಡ ಕಾಂಗ್ರೆಸ್ ಈಗ ಅಧಿಕಾರದಲ್ಲಿದೆ. ತಮಿಳುನಾಡು 39 ಸೀಟ್ಗಳನ್ನ DMK ಗೆದ್ದುಕೊಂಡಿದೆ. ಜೊತೆಗೆ AIDMK ಅತ್ಯಂತ ದೊಡ್ಡ ಸ್ಪರ್ಧೆಯಲ್ಲಿ. ಹಾಗಾಗಿ DK ಶಿವಕುಮಾರ್ ಅವರು ಮನಸ್ಸು ಮಾಡಿದರೆ ಮತ್ತು ಕೂಡ 39 ಸೀಟನ್ನು ಗೆಲ್ಲುವಲ್ಲಿ ಪ್ರಮುಖ ಪಾತ್ರ ವಹಿಸಬಹುದು. ದೆಹಲಿ ಈಗ 7 ಸೀಟ್ ಇದೆ. ಅಲ್ಲಿ ಈ ಹಿಂದೆ 15 ವರ್ಷಗಳ ಕಾಲ ಶೀಲಾ ದೀಕ್ಷಿತ್ ಎನ್ನುವಂತ ಮಹಿಳೆ ಆಳಿದ್ರು. ಅಲ್ಲೂ ಕೂಡ ಮತ್ತೆ ಕಾಂಗ್ರೆಸ್ ಪಕ್ಷ ನೆಲೆಯೂರಬಹುದು. ಈಗಾಗಲೇ DK ಶಿವಕುಮಾರ್ ಕೂಡ ಲಾಸ್ಟ್ ಟೈಮ್ ದೆಹಲಿಯ ಎಲೆಕ್ಷನ್ ನಲ್ಲಿ ಕೂಡ ಅವರು ಪ್ರಮುಖ ಪಾತ್ರವನ್ನು ವಹಿಸಿದ್ರು ಮತ್ತು ಇನ್ಚಾರ್ಜ್ ಕೂಡ ಆಗಿದ್ರು. ಆದ್ರೆ ಗೆಲ್ಲಿಕ್ಕೆ ಆಗಲಿಲ್ಲ, ಬಿಜೆಪಿ ಗಿತ್ತು. ಆದ್ರೂ ಕೂಡ ಕಾಂಗ್ರೆಸ್ ಅಲ್ಲಿ ಮತ್ತೆ ತನ್ನ ಸ್ಥಾನವನ್ನು ಭದ್ರಪಡಿಸಿಕೊಳ್ಬಹುದು. ಪಂಜಾಬ್ ಅಲ್ಲಿ ಕಾಂಗ್ರೆಸ್ ಹವಾ ಇದೆ. ಹರಿಯಾಣದಲ್ಲಿ ಅಂದ್ರೆ 13 ಸೀಟ್ ಇದೆ, ಹರಿಯಾಣದಲ್ಲಿ 10 ಸೀಟ್ ಇದೆ, ಅಲ್ಲೂ ಕೂಡ ಗೆಲ್ಲಬಹುದು. ಕೇರಳ ಮತ್ತೆ ಸೌತ್ ಇಂಡಿಯಾ 20 ಸೀಟ್ ಇದೆ, ಅಲ್ಲಿ
20 ಸೀಟ್ 19 ಸೀಟ್ ಗೆದ್ದಂತಹ ಪಕ್ಷ ಕಾಂಗ್ರೆಸ್ ಜೊತೆ ಮೈತ್ರಿಕೂಟವನ್ನು ಮಾಡಿಕೊಂಡಿದೆ. ಕರ್ನಾಟಕದಲ್ಲಿ 28 ಕ್ಷೇತ್ರ ಇದೆ. ಅಲ್ಲಿ ಡಿ ಕೆ ಶಿವಕುಮಾರ್ ಅವರು ಏನಾದರೂ ಎಐಸಿಸಿ ಅಧ್ಯಕ್ಷರಾದ್ರೆ, ಇಲ್ಲ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಮುಂದುವರೆದ್ರೆ 2029ರಲ್ಲಿ ಕನಿಷ್ಠ 25 ಸೀಟನ್ನು ಗೆಲ್ಲೇಬೇಕೆನ್ನುವಂಥ ಟಾರ್ಗೆಟ್ ಫಿಕ್ಸ್ ಮಾಡಿಕೊಂಡ್ರೆ ಅದು ಕೂಡ ಆಗುತ್ತೆ. ಬಿಹಾರದಲ್ಲಿ 40 ಕ್ಷೇತ್ರಗಳಿದೆ, 40 MP ಸೀಟ್ ಇದೆ. ಅಲ್ಲೂ ಕೂಡ ಸ್ವಲ್ಪ ಮಟ್ಟಿನ 10-12 ಸೀಟನ್ನು ಗೆಲ್ಲಲು ಯಶಸ್ವಿಯಾದರೂ ಕೂಡ ಕಾಂಗ್ರೆಸ್ ಒಳ್ಳೇದಾಗುತ್ತೆ. ವೆಸ್ಟ್ ಬಂಗಾಲ್, ಪಶ್ಚಿಮ ಬಂಗಾಳ ಅಂದ ಕೂಡಲೇ ಮಮತಾ ಬ್ಯಾನರ್ಜಿ ಅವರು ಕೂಡ ಇಂಡಿ ಮೈತ್ರಿಕೂಟದಲ್ಲಿದ್ದಾರೆ. ಅವ್ರ ಜೊತೆ ಸಮನ್ವಯತೆಯನ್ನು ಸಾಧಿಸಿಕೊಂಡು ಡಿ ಕೆ ಶಿವಕುಮಾರ್ ಏನಾದರೂ ಎಐಸಿಸಿ ಅಧ್ಯಕ್ಷರಾದರೆ ಅವರು ತಮ್ಮ ವಿರೋಧಿ ಬಣವನ್ನು ಕೂಡ, ಅಂದರೆ ತಮ್ಮಲ್ಲಿ ಕೆಲವೊಂದು ವ್ಯತ್ಯಾಸ ಇದ್ರೂ ಕೂಡ ಅದನ್ನು ಸಲೀಸಾಗಿ ಮುಂದೆ ನಿಮ್ಗೆ ಅದು ಮಾಡ್ತಾನೆ ಇದು ಮಾಡ್ತಾನೆ ಅಂದರೆ ಆತ್ಮವಿಶ್ವಾಸದ ಮಾತನಾಡಿ ಅವರಿಗೆ ಸಂಘಟನೆ ಮಾಡುವಂಥ ಒಂದು ಕೆಪಾಸಿಟಿ ಅಲ್ಲೂ ಕೂಡ ಕಾಂಗ್ರೆಸ್ಗೆ ಲಾಭ ಆಗುತ್ತೆ. ರಾಜಸ್ಥಾನ ಅದು ಕಾಂಗ್ರೆಸ್ ಫೇವರ್ ಆಗಿದೆ. 25 ಸೀಟ್ ಈಗಲೇ ಕೂಡ 8-9 ಸೀಟ್ ಗೆದ್ದುಕೊಂಡಿದೆ ಅಲ್ಲಿ ಕಾಂಗ್ರೆಸ್ MP ಸೀಟನ್ನು. ಹಾಗಾಗಿ ಅಲ್ಲಿ ಕೂಡ 9-10ರಿಂದ 15 ತನಕ ಹೋಗ್ಬೋದು ಅನ್ನುವಂಥ ಲೆಕ್ಕಾಚಾರ ಕೂಡ ಇದೆ. ಯುಪಿ ದೊಡ್ಡ ಹೊಡೆತ ಕೊಟ್ಟರು ಕೂಡ ಅಲ್ಲಿ ಮುಂದಿನ ಬಾರಿ ಈಗ ಇಂಡಿ ಮೈತ್ರಿಕೂಟದ ಜೊತೆಗಿರುವಂತಹ ಸಮಾಜವಾದಿ ಪಾರ್ಟಿ ಏನಾದರೂ 42 ಕ್ಷೇತ್ರದಿಂದ, ಅಂದರೆ 82 ಕ್ಷೇತ್ರ ಇದೆ, ಅಲ್ಲಿ ಸಮಾಜವಾದಿ ಪಾರ್ಟಿ 40+ ಸೀಟನ್ನು ಗೆದ್ದುಕೊಂಡಿದೆ. ಒಂದು ವೇಳೆ ಆ 40 ಸೀಟನ್ನು 50+ ಮಾಡಿದ್ರೆ ಅಷ್ಟರ ಮಟ್ಟಿಗೆ ಕೇಂದ್ರ ಹೈಕಮಾಂಡ್ ಅನ್ನ ಪ್ರವೇಶ ಮಾಡುವಂತ ಅಥವಾ ಕೇಂದ್ರ ಸರ್ಕಾರದಲ್ಲಿ ಅಧಿಕಾರವನ್ನು ಮಾಡುವಂತ ಅವಕಾಶ ಬಿಜೆಪಿಗೆ ತಪ್ಪತ್ತೆ ಮತ್ತು ಅದು ಕಾಂಗ್ರೆಸ್ ಪಕ್ಕಕ್ಕೆ ಬರುತ್ತೆ. ಇನ್ನು ಮಹಾರಾಷ್ಟ್ರದಲ್ಲಿ 48 ಲೋಕಸಭಾ ಕ್ಷೇತ್ರಗಳಿದೆ. ಅದರಲ್ಲಿ ಪ್ರಮುಖವಾಗಿ ಇದೀಗ ಬಿಜೆಪಿ ಮತ್ತು ಕಾಂಗ್ರೆಸ್ ಮತ್ತು NCP ಹೀಗೆ ಶಿವಸೇನೆ ಹೀಗೆ 4 ಬಣವಾಗಿ ಮಾರ್ಪಾಡು ಆಗುವುದರಿಂದ ಲಾಸ್ಟ್ ಟೈಮ್ ಕೂಡ 2024ರ ಚುನಾವಣೆಯಲ್ಲಿ ಕೂಡ ಇಂಡಿ ಮೈತ್ರಿಕೂಟಕ್ಕೆ ದೊಡ್ಡ ಲಾಭ ಆಗಿತ್ತು. ಅಲ್ಲೂ ಕೂಡ ಇದೀಗ ಡಿ ಕೆ ಶಿವಕುಮಾರ್ ಅವರು ಕೈ ಆಡಿಸಿ ಏನಾದರೂ ಒಂದು ಚಾಣಕ್ಯ ಬುದ್ಧಿಯನ್ನು ತೋರಿಸಿ ಏನಾದರೂ ಸಂಘಟನೆಯನ್ನು ಮಾಡಿದರೆ ಆಗ ಕಾಂಗ್ರೆಸ್ಗೆ ದೊಡ್ಡ ಲಾಭ ಆಗುತ್ತೆ. ಮತ್ತು ಡಿ ಕೆ ಶಿವಕುಮಾರ್ ಅವರು ಅತ್ಯಂತ ದೊಡ್ಡ ಉದ್ದೇಶ, ನಮ್ಗೆ ಏನಾದರೂ ಮಾಡಿ 370ರಿಂದ 380 ಸೀಟ್ಗಳು ನಾವು ಚುನಾವಣೆಯಲ್ಲಿ ಏಕಾಂಗಿಯಾಗಿ ಸ್ಪರ್ಧೆ ಮಾಡಬೇಕೆನ್ನುವಂಥ ಒಂದು ಲೆಕ್ಕಾಚಾರದಿಂದ ಇಡೀ ಎಲ್ಲ ಇಂಡಿ ಮೈತ್ರಿಕೂಟದ ಒಂದು ಸಮನ್ವಯತೆ ಸಭೆಗೆ ಅಧ್ಯಕ್ಷರನ್ನಾಗಿ ಮಾಡಿ ಅವರೇ ಕೂಡ ಈ 2029ರ ಚುನಾವಣೆಯನ್ನು ಮುನ್ನಡೆಸಬೇಕು. ಅಂದರೆ ಅವರಿಗೆ ಎಐಸಿಸಿಯ ಪಟ್ಟವನ್ನು ಕೊಡ್ತೇವೆ, ನೀವು ಮುಂದುವರಿರಿ. ಒಂದು ವೇಳೆ ರಾಹುಲ್ ಗಾಂಧಿ ಅಥವಾ ಇಂಡಿ ಮೈತ್ರಿಕೂಟ ಗೆದ್ದು ರಾಹುಲ್ ಗಾಂಧಿ ಅವರು ಪ್ರಧಾನಮಂತ್ರಿ ಆದರೆ ಅಷ್ಟರ ಮಟ್ಟಿಗೆ ಬಿಜೆಪಿ ಮಕಾಡೆ ಮಲಗತ್ತೆ. ಜೊತೆಗೆ ಪ್ರಧಾನಮಂತ್ರಿಯ ನೆಕ್ಸ್ಟ್ ಹುದ್ದೆ ಆಗಿರುವಂಥ ಗೃಹ ಮಂತ್ರಿಯನ್ನು ನಿಮಗೆ ಕೊಡ್ತೇವೆ, ನೀವು ಇಡೀ ದೇಶದ ಗೃಹ ಮಂತ್ರಿ ಆಗಬಹುದು ಎನ್ನುವಂಥ ಒಂದು ಆಶ್ವಾಸನೆಯನ್ನು ಕೊಟ್ಟಿದೆ. ಅದಕ್ಕೆ ಪ್ರಮುಖವಾದ ಕಾರಣ ಮೊದಲ ಹಂತವಾಗಿ ನವೆಂಬರ್ ಕ್ರಾಂತಿಯನ್ನು ಅಲ್ಲಿಗೆ ಬಿಟ್ಟು ಇದೀಗ ಆಪರೇಷನ್ 2029 ಮೋದಿ ಎನ್ನುವಂಥ ಹೆಸರಿನಲ್ಲಿ ಕಾಂಗ್ರೆಸ್ ಒಂದು ದೊಡ್ಡ ಮೆಗಾ ಪ್ಲಾನ್ ಕೂಡ ಹಾಕೊಂಡಿದೆ ಅಂತ ಎನ್ನುವಂಥ ಮಾತುಗಳು ಕೂಡ ಕೇಳಿಬರ್ತಾ ಇದೆ. ನೋಡಿ, ಮಾತಿನಿಂದ ಗೆಲ್ಲುವವರು ಸಿದ್ದರಾಮಯ್ಯ, ಮೋದಿ ಅಂತ ಹೇಳ್ಬೋದು. ಯಡಿಯೂರಪ್ಪ ಆಗಿರಲಿ, ಡಿ ಕೆ ಶಿವಕುಮಾರ್ ಅವರೇ ಆಗಿರಲಿ, ಅವರು ಭಾಷಣದ ಮುಖಾಂತರ ಗೆದ್ದಿಲ್ಲ, ಅವರು ತಮ್ಮ ಸಂಘಟನೆ ಮುಖಾಂತರ ಗೆದ್ದಂಥವ್ರು. ಯಡಿಯೂರಪ್ಪ ಅವರು ಎಲ್ಲೂ ಕೂಡ ಗಂಟೆಗಟ್ಟಲೆ ಮಾತಾಡಲ್ಲ. ಅವ್ರು ಏನು ಮಾಡಬೇಕು ಎಲ್ಲವೂ ಕೂಡ ಪಕ್ಷದ ಹಿಂದೆ ಸಂಘಟನೆ ಮಾಡಿ ಯಾರ್ಯಾರಿಗೆ ಟಿಕೆಟ್ ಕೊಡಬೇಕು ಎಲ್ಲೂ ಕೂಡ ಯಡಿಯೂರಪ್ಪನಂತ ಮೇಧಾವಿ ಗೊತ್ತಿದೆ. ಅದ್ರ ಜೊತೆಗೆ ಡಿ ಕೆ ಶಿವಕುಮಾರ್ ಅವರು ಕೂಡ ಯಾರನ್ನ ತೆಗೆದುಕೊಂಡು ಬಂದು ಯಾರನ್ನ ಪಕ್ಷಕ್ಕೆ ಕರ್ಕೊಂಡು ಬಂದು ನಾವು ಟಿಕೆಟ್ ಕೊಟ್ಟರೆ ಅವರಿಗೆ ಗೆಲ್ಲಬಹುದು ಎನ್ನುವಂಥ ಲೆಕ್ಕಾಚಾರ ಡಿ ಕೆ ಶಿವಕುಮಾರ್ ಅವರು ಕೂಡ. ಅದಕ್ಕೆ ಮುಖ್ಯವಾದ ಕಾರಣ ನೋಡಿ, ಎ ಮಂಜು ಅವರು JDSನಲ್ಲಿ MLA ಆದಂಥವ್ರು, ಅವರ ಮಗ ಮಂತರ್ಗೌಡ ಅವರನ್ನ ಕೊಡಗು ಕ್ಷೇತ್ರದಲ್ಲಿ ನಿಲ್ಲಿಸಿ ಗೆದ್ದಂಥ ಖ್ಯಾತಿ ಅಥವಾ ಅವರನ್ನ ಕರೆಸಿ ಟಿಕೆಟ್ ಕೊಟ್ಟಂಥ ಖ್ಯಾತಿ ಯಾರಿಗಾದರೂ ಇದ್ರೆ ಅದು ಡಿ ಕೆ ಶಿವಕುಮಾರ್ ಅವರಿಗಿರುತ್ತೆ. CT ರವಿ ಅವರ ಪ್ರಮುಖ ಆಪ್ತರನ್ನೇ ಅವರ ವಿರುದ್ಧವಾಗಿ ನಿಲ್ಲಿಸಿ ಅವರನ್ನ ಗೆಲ್ಲಿಸಿಕೊಂಡು ಬಂದಂಥ ಖ್ಯಾತಿ ಯಾರಿಗಾದರೂ ಇದ್ರೆ ಅದು ಡಿ ಕೆ ಶಿವಕುಮಾರ್ ಅವರಿಗಿರುತ್ತೆ. ಹೀಗಾಗಿ ಪಕ್ಷದ ಸಂಘಟನೆ ವಿಚಾರದಲ್ಲಿ ಹೇಗೆ ಅಮಿತ್ ಶಾ ಕೇಂದ್ರದ ಚುನಾವಣಾ ಚಾಣಕ್ಯ ಎನ್ನುವಂಥ ಹೆಸರು ಪಡ್ಕೊಂಡಿದಾರಲ್ಲ, ಅದೇ ರೀತಿಯಲ್ಲಿ ಡಿ ಕೆ ಶಿವಕುಮಾರ್ ಅವರು ಕೂಡ ಚುನಾವಣಾ ಚಾಣಕ್ಯ ಅಥವಾ ಸೌತ್ ಇಂಡಿಯಾದ ಅಂತ ಹೇಳ್ಬೋದು. ಮುಂದೆ ಅವರಿಗೆ ಅವಕಾಶವನ್ನು ಕೊಟ್ಟರೆ ಎಐಸಿಸಿ ಅಧ್ಯಕ್ಷರಾಗಿ ಮಾಡಿದರೆ ಅವರು ಕೂಡ ಅಮಿತ್ ಶಾ ಅವರಂತೆ ಗೃಹ ಸಚಿವರಾದರೆ ಯಾವುದೇ ಅಚ್ಚರಿ ಇಲ್ಲ. ಯಾಕಂದರೆ ನೀವು ಏನೇ ಅಭಿವೃದ್ಧಿ ಕಾರ್ಯವನ್ನು ಮಾಡಿ ಏನೇ ಮಾಡಿದ್ರು ಕೂಡ ನಮ್ಮ ದೇಶದಲ್ಲಿ ಒಂದು ಸಣ್ಣ ಒಂದು ವ್ಯತ್ಯಾಸ ಅಂದರೆ ಅದು ಆಂಟಿ ಇನ್ಕಂಬನ್ಸಿ ಎನ್ನುವಂಥ ಒಂದು ವ್ಯತ್ಯಾಸ ಬಂದೇ ಬರುತ್ತೆ. ಅದರ ಲಾಭವನ್ನು ಪಡ್ಕೊಂಡು ಒಂದು ವೇಳೆ ಡಿ ಕೆ ಶಿವಕುಮಾರ್ ಎಐಸಿಸಿ ಅಧ್ಯಕ್ಷರಾಗಿ ತಮ್ಮ ಮೈತ್ರಿಕೂಟದಲ್ಲಿ ಸಮನ್ವಯತೆಯನ್ನು ಸಾಧಿಸಿ ಸೀಟು ಹಂಚಿಕೆಯಲ್ಲಿ ಒಂದು ಪರ್ಫೆಕ್ಟ್ ಆದ ಮ್ಯಾಚ್ ಅನ್ನು ಮಾಡಿಕೊಂಡ್ರೆ ಅಥವಾ ಮ್ಯಾಥಮೆಟಿಕ್ಸ್ ಅನ್ನು ಮಾಡಿಕೊಂಡ್ರೆ ಇಂಡಿ ಮೈತ್ರಿಕೂಟ ಕೇಂದ್ರದಲ್ಲಿ ಅಧಿಕಾರವನ್ನು ಮಾಡಬಹುದು. ಅಧಿಕಾರಕ್ಕೆ ತಂದಂತ ಎಐಸಿಸಿ ಆಗಲಿರುವಂತ ಡಿ ಕೆ ಶಿವಕುಮಾರ್ ಅವರು ಗೃಹ ಸಚಿವರಾದರೆ ಯಾವುದೇ ಅಚ್ಚರಿ ಇಲ್ಲ. ಅದ್ರ ಜೊತೆಗೆ ರಾಹುಲ್ ಗಾಂಧಿ ಅವರು ಕೂಡ ಪ್ರಧಾನಮಂತ್ರಿ ಆಗ್ತಾರೆ ಅನ್ನುವಂಥ ಘೋಷಣೆಯನ್ನು ಕೂಡ ಮಾಡಿದ್ದರೆ ಆಗ ಯಾವುದೇ ಹಂತದಲ್ಲೂ ಕೂಡ 2029ರಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರಬಹುದು ಎನ್ನುವಂಥ ಲೆಕ್ಕಾಚಾರ ಕಾಂಗ್ರೆಸ್ ಹೈಕಮಾಂಡ್ ಇದೀಗ ಒಂದು ಪ್ಲಾನ್ ಅನ್ನು ಹಾಕೊಂಡಿದೆ. ಅದರ ಮುಂದುವರೆದ ಭಾಗವಾಗಿ ಡಿ ಕೆ ಶಿವಕುಮಾರ್ ಅವರು ಮೊನ್ನೆ ಕೊಟ್ಟಂತ ಸ್ಟೇಟ್ಮೆಂಟ್ ಇದೆಯಲ್ಲ, ಯಾವುದೇ ಕಾರಣಕ್ಕೂ ಮುಖ್ಯಮಂತ್ರಿ ಬದಲಾವಣೆಯಾಗಲ್ಲ, ನಮ್ಮ ಕ್ರಾಂತಿ ಒಂದೇ ಅಂದ್ರೆ ಇದ್ದು 2028ರಲ್ಲಿ ಮತ್ತೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರಬೇಕು, ನಾವೇ ಅಧಿಕಾರವನ್ನು ಹಿಡಿತೇವೆ ಅನ್ನುವಂಥ ಮಾತನ್ನು ಕೂಡ ಇದೀಗ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ. ಒಂದು ವೇಳೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ
ಪಟ್ಟಕ್ಕಾಗಿ ಹಠ ಹಿಡಿದು ಮುಖ್ಯಮಂತ್ರಿ ಆದರೆ ಅದು ಡಿ ಕೆ ಶಿ ಅವರಿಗೆ ದೊಡ್ಡ ಲಾಭ ಆಗಲ್ಲ. ಯಾಕಂದ್ರೆ ಅವ್ರ ಮೇಲೆ ಈಗಾಗಲೇ ಹಲವಾರು ಕೇಸಸ್ ಇದೆ. ಆ ಕೇಸನ್ನ ಬಳಸಿಕೊಂಡು ಬಿಜೆಪಿ ಕೂಡ ಅವರನ್ನ ಹಣಿಬಹುದು ಎನ್ನುವಂತ ಲೆಕ್ಕಾಚಾರ ಕೂಡ ಅವರಿಗಿದೆ. ಯಾರಿಗೆ? ಡಿ ಕೆ ಶಿವಕುಮಾರ್ ಅವರಿಗಿದೆ. ಅವರು ಕೂಡ ಹೇಳ್ತಾರೆ, ನಾನು ಎಷ್ಟು ವರ್ಷ ರಾಜಕಾರಣವನ್ನು ಮಾಡಲಿ, ನನ್ನ ಪ್ರೊಫೆಷನ್ ಒಂದು ಬಿಸ್ನೆಸ್, ನಾನು ಅಧಿಕಾರಕ್ಕಾಗಿ ಬಂದವನಲ್ಲ, ಒಂದು ಹೆಸರು ಮಾಡಬೇಕಾಗಿ ಬಂದವನು ಎನ್ನುವಂತ ಮಾತನ್ನು ಪದೇ ಪದೇ ಹೇಳ್ತಾರೆ. ಅವರಿಗೆ ಇಡಿ ಕೇಸ್ ಇದೆ, ಬೇರೆ ಬೇರೆ ಕೇಸ್, ಅದನ್ನ ಹಿಡ್ಕೊಂಡು ಬಿಜೆಪಿ ಕೂಡ ಅವ್ರನ್ನ ಮಟ್ಟ ಹಾಕಬಹುದು. ಅದಾದ ನಂತರ ಮತ್ತೆ ಕಾಂಗ್ರೆಸ್ ತನ್ನ ಹಿನ್ನಡೆಯನ್ನು ಅನುಭವಿಸುವಂತ ಎಲ್ಲಾ ಲೆಕ್ಕಾಚಾರ ಕೂಡ ಡಿ ಕೆ ಶಿವಕುಮಾರ್ ಅವರು ಇದೆ. ಹೀಗಾಗಿ ಒಂದು ದೊಡ್ಡ ಪ್ಲಾನ್ ಅನ್ನು ಹಾಕೊಂಡು ಮುಂದೆ ಎಐಸಿಸಿ ಅಧ್ಯಕ್ಷರಾದ್ರೆ ಮತ್ತೆ ಗೃಹ ಸಚಿವರಾಗಬಹುದು, ಅಥವಾ ರಾಹುಲ್ ಗಾಂಧಿ ಅವರನ್ನ ಮತ್ತೆ ತಮ್ಮ ಆತ್ಮವಿಶ್ವಾಸಕ್ಕೆ ತೆಗೆದುಕೊಂಡು ಒಂದು ವೇಳೆ ಅದಕ್ಕಿಂತ ದೊಡ್ಡ ಹುದ್ದೆ ಸಿಗ್ಬಹುದು ಎನ್ನುವಂತ ಲೆಕ್ಕಾಚಾರ ಕೂಡ ಇದೀಗ ಡಿ ಕೆ ಶಿವಕುಮಾರ್ ಮತ್ತು ಹೈಕಮಾಂಡ್ ಮುಂದೆ ದೊಡ್ಡ ಪ್ಲಾನ್ ಇದೆ, ದೊಡ್ಡ ಮ್ಯಾಥಮೆಟಿಕ್ಸ್ ಕೂಡ ಇದೆ. ಇದು ಮುಂದಿನ ಹಂತಗಳಲ್ಲಿ ಯಾವ ತಿರುವನ್ನು ಪಡ್ಕೊಳುತ್ತೆ, ನವೆಂಬರ್ ಒಂದು ವೇಳೆ ಮುಗಿದ್ರೆ ಅಲ್ಲಿಗೆ ನಾ ಹೇಳಿದಂತ ಲೆಕ್ಕಾಚಾರ ಪಕ್ಕಾ ಆಗತ್ತೆ. ನವೆಂಬರ್ 30 ಮುಗಿದ ನಂತರ ಏನೂ ಬದಲಾವಣೆ ಆಗಿಲ್ಲ ಅಂದ್ರೆ ನಾನು ಹೇಳಿದಂತ ಈ ಲೆಕ್ಕಾಚಾರ ಇದೆಯಲ್ಲ, ಡಿ ಕೆ ಶಿವಕುಮಾರ್ ಅವರು ಎಐಸಿಸಿ ಅಧ್ಯಕ್ಷರಾಗ್ತಾರೆ ಅನ್ನುವಂತ ಲೆಕ್ಕಾಚಾರ ಮುಂದೆ ಆಗತ್ತೆ ಎನ್ನುವಂತ ಲೆಕ್ಕಾಚಾರ ಪಕ್ಕಾ ಎನ್ನುವುದರಲ್ಲಿ ಯಾವುದೇ ಸಂದೇಹವಿಲ್ಲ. ಇದು ಸತ್ಯ ಆಗ್ಬೇಕಂದ್ರೆ ಕೆಲವು 20 ದಿನಗಳ ಮಾತ್ರ ಕಾಯ್ಬೇಕಾಗತ್ತೆ. ಒಂದ್ ವೇಳೆ 20 ದಿನಗಳಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಆಗ್ಲಿಲ್ಲ ಅಂದ್ರೆ ನೆಕ್ಸ್ಟ್ ಸೀನಲ್ಲಿ ಡಿ ಕೆ ಶಿವಕುಮಾರ್ ಅವರು ಎಐಸಿಸಿ ಅಧ್ಯಕ್ಷರಾಗಿ ಅಧಿಕಾರವನ್ನ ಸ್ವೀಕಾರ ಮಾಡ್ತಾರೆ ಅನ್ನೋದು ಪಕ್ಕಾ ಆಗುತ್ತೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.